ಸ್ನೇಹಿತರೆ, ಸಿದ್ದರಾಮಯ್ಯ ಬಡಪೆಟ್ಟಿಗೆ ಬಗ್ಗುವವರಲ್ಲ, ಕುರ್ಚಿ ಬಿಟ್ಟುಕೊಡುವವರು ಅಲ್ಲ ಎಂಬುದು ಜಗತ್ತಿಗೆ ಗೊತ್ತಿರುವ ಸತ್ಯ. ಹೈಕಮಾಂಡ್ ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಸಿದ್ದು ಬದಲಿಸುವ ಯೋಚನೆ ಮೊಳೆತಿದೆ ಎಂಬ ಸಣ್ಣ ಸೂಚನೆ ಸಿಕ್ಕರೂ ಸತೀಶ್ ಜಾರಕಿಹೊಳಿಯಂಥವರು 40-50 ಶಾಸಕರೊಂದಿಗೆ ರೆಸಾರ್ಟ್ ರಾಜಕೀಯ ಆರಂಭಿಸಲು ಸರ್ವಸನ್ನದ್ಧರಾಗಿದ್ದಾರೆ. ದಲಿತ ಸಿಎಂ ಕೂಗು ಎಬ್ಬಿಸಿ ಡಿಕೆ ಕಟ್ಟಿಹಾಕಲು ಟ್ರಯಲ್ ಅಂಡ್ ಎರರ್ ನಡೆದಿದೆ ಎಂಬುದು ಕೂಡ ಎಲ್ಲರಿಗೂ ತಿಳಿದ ವಿಚಾರವೇ. ಹೀಗಿರುವಾಗ ನಾವು ಆಕ್ರಮಣಕಾರಿ ಆಟಕ್ಕಿಳಿದರೆ ಸರ್ಕಾರಕ್ಕೆ ಗಂಡಾಂತರ ಬರಬಹುದು ಎಂದು ಸುಮ್ಮನಿರುವುದರಿಂದ ನಮ್ಮ ಪಕ್ಷನಿಷ್ಠೆಯನ್ನೇ ದೌರ್ಬಲ್ಯ ಮಾಡಿಕೊಂಡು ವರಿಷ್ಠರು ಆಟ ಆಡುತ್ತಿದ್ದಾರೆ ಎಂಬುದು ಡಿಕೆ ಸುರೇಶ್ ಅವರಿಗೆ ಮನದಟ್ಟಾಗಿದೆ. ಇದಕ್ಕಾಗಿಯೇ ಅವರೀಗ ಇಂತಹ ಸರ್ಕಾರ ಇದ್ದರೆಷ್ಟು ಹೋದರೆಷ್ಟು ಎಂಬ ಮನಸ್ಥಿತಿಗೆ ಬಂದಿದ್ದಾರೆ. ನಮ್ಮ ತಾಳ್ಮೆಯ ಕಟ್ಟೆಯೊಡೆದರೆ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ಉಳಿಯೋದು ಕಷ್ಟ. ಇದೇ ಪಕ್ಷವನ್ನು ಉಳಿಸಲು ಇಡೀ ದೇಶವನ್ನು ಕೈಯಲ್ಲಿಡಿದು ಕೂತಿರುವ ಮೋದಿ, ಅಮಿತ್ ಶಾ ಅವರನ್ನೇ ನಾವು ಎದುರು ಹಾಕಿಕೊಂಡಿದ್ದೆವು. ಪಕ್ಷಕ್ಕಾಗಿ ಪಡಬಾರದ ಕಷ್ಟಪಟ್ಟು ಉಪವಾಸ ವನವಾಸ ಅನುಭವಿಸಿದ್ದೆವು. ಇಂತಹ ಪಕ್ಷವೇ ನಮಗೆ ಮೋಸ ಮಾಡುತ್ತಿದೆ ಅಂದ ಮೇಲೆ ಅದು ಇದ್ದರೆಷ್ಟು ಹೋದರೆಷ್ಟು. ಅಂತಹ ಮೋದಿ ಶಾಗೆ ಸೆಡ್ಡು ಹೊಡೆದ ನಮಗೆ ಮತ್ತೊಂದು ರಾಜ್ಯದಲ್ಲಿ ಅಧಿಕಾರ ಹೊಂದಿರುವ ರಾಹುಲ್ ಗಾಂಧಿ ಎದುರು ಹಾಕಿಕೊಳ್ಳುವುದು ಕಷ್ಟವಲ್ಲ. ನಮ್ಮ ಜೊತೆ ಕಣ್ಣಾಮುಚ್ಚಾಲೆ ಆಟ ಬಿಟ್ಟು ಬಿಡಿ ಎಂಬ ಸಂದೇಶವನ್ನು ಸುರೇಶ್ ಮೊನ್ನೆ ಮಾಧ್ಯಮಗಳ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರಿಗೆ ತಲುಪಿಸಿದ್ದಾರೆ. ಚುನಾವಣೆಗೆ ಬ್ಯಾಲೆಟ್ ಅವಶ್ಯಕತೆ ಇಲ್ಲ, ಮತಪತ್ರ ಬಿಟ್ಟು ನಾವೀಗ ಒಂದು ಹೆಜ್ಜೆ ಮುಂದೆ ಬಂದಿದ್ದೇವೆ ಎನ್ನುವ ಹೇಳಿಕೆ ನೀಡಿರುವ ಡಿಕೆ ಸುರೇಶ್ ಇವಿಎಂ ವಿರುದ್ಧ ಹೋರಾಟ ನಡೆಸುತ್ತಿರುವ ರಾಹುಲ್ ಗಾಂಧಿಗೆ ನೇರ ಡಿಚ್ಚಿ ಕೊಡೆದಿದ್ದಾರೆ. ರಾಜಕಾರಣದಲ್ಲಿ ಅಧಿಕಾರವೂ ಶಾಶ್ವತವಲ್ಲ, ತಾಳ್ಮೆಯೂ ಶಾಶ್ವತವಲ್ಲ, ಇಲ್ಲಿ ನಂಬಿಕೆಗಳು ಮುಖ್ಯವಾಗುತ್ತವೆ ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಎದುರೇಟು ಕೊಟ್ಟಿದ್ದಾರೆ. ಒಬ್ಬ ಪಂಚಾಯಿತಿ ಅಧ್ಯಕ್ಷನೂ ಬಡಪೆಟ್ಟಿಗೆ ಅಧಿಕಾರ ಬಿಡುವುದಿಲ್ಲ. ಹೀಗಿರುವಾಗ ಸಿದ್ದರಾಮಯ್ಯ ಸುಲಭವಾಗಿ ಕುರ್ಚಿ ಬಿಡುತ್ತಾರೆ ಎನ್ನುವ ಭ್ರಮೆಯಲ್ಲಿ ನಾವಿಲ್ಲ. ಎಲ್ಲವೂ ಅಂತ್ಯವಾಗುತ್ತದೆ ಎನ್ನುವ ಮಾರ್ಮಿಕ ಮಾತಿನಲ್ಲಿ ತಿವಿದಿರುವ ಸುರೇಶ್ ಕುರ್ಚಿ ಖಾಲಿ ಮಾಡಿಸುವ ಶಕ್ತಿ ನಮ್ಮಲ್ಲಿದೆ ಎಂಬ ಮೆಸೇಜ್ ರವಾನಿಸಿದ್ದಾರೆ. ಅವರ ಖಡಕ್ ಮಾತಿನ ಹಿಂದೆ ರಹಸ್ಯವಾಗಿ ಶಾಸಕರ ಶಕ್ತಿ ಸಂಪಾದನೆ ಮಾಡುತ್ತಿರುವುದರ ಕುರುಹುಗಳಿವೆ. ಹೌದು, ಬಜೆಟ್ ನಂತರ ಅಧಿಕಾರ ಹಸ್ತಾಂತರ ನಡೆಯದಿದ್ದರೆ ಗ್ರೇಟರ್ ಬೆಂಗಳೂರು ಚುನಾವಣೆ, ಪಂಚಾಯಿತಿ ಎಲೆಕ್ಷನ್ಗಳು, ಪಂಚರಾಜ್ಯ ಚುನಾವಣೆಗಳು, ಹೀಗೆ ಅಡೆತಡೆಗಳು ಹೆಚ್ಚು ಎಂಬುದನ್ನು ಮನಗಂಡಿರುವ ಸುರೇಶ್ ಈಗ 2ನೇ ಸಲ ಖುದ್ದು ಅಖಾಡಕ್ಕಿಳಿದು ಆಪರೇಷನ್ ಆರಂಭಿಸಿದ್ದಾರೆ. ಮತ್ತೆ ಶಾಸಕರ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಕಾರ್ಯಾಚರಣೆ ಶುರುವಿಟ್ಟಿದ್ದಾರೆ. ಉತ್ತರ ಕರ್ನಾಟಕದ MLAಗಳನ್ನು ತಾವಿರುವ ಜಾಗಕ್ಕೆ ಕರೆಸಿಕೊಂಡು ಅಸಲಿ ಚರ್ಚೆ ಆರಂಭಿಸಿದ್ದಾರೆ. ಈ ಸಲ ಡಿಕೆಶಿ ನಂಬಿ ಆರಾಧಿಸುವ ತಿಪಟೂರಿನ ನೊಣವಿನಕೆರೆ ಅಜ್ಜಯ್ಯನ ಪ್ರಸಾದದ ಜೊತೆ ವ್ಯವಹಾರ ಶುರುವಾಗಿದೆ.